ನಾಗೇಂದ್ರ ಬಾಬು ಇದೇ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸಲೀಂ ಅವರ ಹಿನ್ನೆಲೆಯಲ್ಲ ಕೆದಕುವಂತಹ ಸಂದರ್ಭದಲ್ಲೂ ಕೂಡ ಏನೋ ಅವರ ಇಡೀ ಜೊತೆಲಿದ್ದಂತಹ ಸ್ನೇಹಿತರಿರ್ಬೋದು, ಸಹೋದರರಿರ್ಬೋದು, ಅವರೆಲ್ಲರೂ ಕೂಡ ಏನೋ ಎಲ್ಲೆಲ್ಲಿ ಈ ರೀತಿಯಾದಂತಹ ಜಲನಿಬಿಡ ಪ್ರದೇಶಗಳಿದೆ, ಜೊತೆಗೆ ಹೈದರಾಬಾದ್ ಇರ್ಬೋದು, ಇಲ್ಲಿತರ ಪ್ರದೇಶಗಳಿಗೆ ಹೋಗಿ ಬಲೂನ್ ಅನ್ನ ಮಾರಾಟ ಮಾಡುವಂತಹ ವೃತ್ತಿಯನ್ನು ಅವರು ಮಾಡ್ತಾ ಇದ್ರು ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ನೆನ್ನೆ ಅಂದ್ರೆ ಮೊದಲ ಬಾರಿಗೆ ಆ ಒಂದು ಸ್ಥಳಕ್ಕೆ ಬಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುವ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇದ್ದು. ಆತ ಮೊದಲ ಬಾರಿಗೆ ಅಲ್ಲಿ ಬಂದಿದ್ದು ಓಕೆ, ಆದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಆತ ಏನೋ ಬಲೂನನ್ನ ಮಾರಾಟ ಮಾಡ್ತಾ ಇರುವಂತದ್ದು ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ನಿನ್ನೆ ಸ್ಫೋಟ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಸೊ ಈಗಾಗಲೇ ನೋಡ್ತಾ ಇರಬಹುದು, ಈಗಾಗಲೇ ಆ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದಿದ್ದಾರೆ. ಆದ್ರೆ ಶರೀಫ್ ಈ ಒಂದು ಲಾಡ್ ಏನಿದೆ, ಈ ಒಂದು ಲಾಡ್ ನಲ್ಲಿ ಪೊಲೀಸರು ಯಾರೇ ಒಳಭಾಗಕ್ಕೆ ಯಾರು ಹೋಗಬಾರದು ಅಂತ ಹೇಳಿ ಆರಂಭದಲ್ಲೇ ಅದನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಸಿಸಿಟಿವಿ ಫುಟೇಜ್ ಇರ್ಬೋದು ಎಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಕಳೆದ ಹಲವು ವರ್ಷಗಳಿಂದಲೂ ಆ ಸಲೀಂ ಅವರ ಕುಟುಂಬ ಏನು ಬಲೂನ್ ವ್ಯಾಪಾರ ಮಾಡ್ತಿದ್ರೆ ನಿನ್ನೆ ಮೊದಲ ಬಾರಿಗೆ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂತದ್ದು. ಅದು ಕೂಡ ಸಾವಿರಾರು ಜನರು ಸೇರುವಂತಹ ಜಯಮಾರ್ತಾಂಡ ದ್ವಾರ ಏನಿದೆ, ಆ ಒಂದು ದ್ವಾರದಲ್ಲೇ ಸ್ಫೋಟ ಆಗಬೇಕು ಅಂತಂದ್ರೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಜೊತೆಗೆ ಈಗಾಗಲೇ ಎಲ್ಲೇ ಕೂಡ ಈಗ ಮೈಸೂರಿಗೆ ಬರ್ತಾ ಇರೋ ಕಾರಣಕ್ಕಾಗಿ ಆ ಸ್ಯಾಂಪಲ್ಸ್ಗಳಿರ್ಬೋದು, ಜೊತೆಗೆ ಕೇವಲ ಹೀಲಿಯಂ ಸ್ಫೋಟ ಆಗಿದೆಯಾ, ಅದ್ರ ಜೊತೆಗೆ ಇಲ್ಲೇನ ಬಳಸಿದ್ದಾರಾ, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಒಂದಷ್ಟು ತನಿಖೆ ಕೂಡ ನಡೀಬೇಕಾಗಿದೆ. ಜೊತೆಗೆ ಒಂದು ಅನುಮಾನ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತಂದ್ರೆ ಎಲ್ಲೇನೆ ಮೊದಲ ಬಾರಿಗೆ ಆ ಹೀಲಿಯಂ ಸಿಲಿಂಡರ್ ಸ್ಫೋಟ ಹಾಕಬೇಕು ಅಂತಂದ್ರೆ ಏನು ಕಾರಣ ಅನ್ನುವಂಥದ್ದು ಎಲ್ಲರ ಕಡೆಗೂ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಮೂಲತಃ ಅವರು ಬಲೂನು ವ್ಯಾಪಾರವನ್ನು ಮಾಡುವಂತಹ ಕುಟುಂಬ ಆಗಿರೋ ಕಾರಣಕ್ಕಾಗಿ ಏಕಾಏಕಿ ಬ್ಲಾಸ್ಟ್ ಆಗೋದಕ್ಕೆ ಏನು ಕಾರಣ, ಜೊತೆಗೆ ಉತ್ತರ ಪ್ರದೇಶ ಬರುವಂತಹ ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಅವರ ಜೊತೆಗೆ ಬಂದಿದ್ರು, ಅವ್ರು ನಿಜವಾಗ್ಲೂ ಕೂಡ ಅವರ ಸಹೋದರರ ಅಥವಾ ಅವರ ಫ್ಯಾಮಿಲಿಯವರ ಅಥವಾ ಅವರ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ರ, ಇದರ ಬಗ್ಗೆ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡಿ ಒಂದಷ್ಟು ರಿಸಲ್ಟ್ ಅನ್ನ ಕಂಡುಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಸ್ಫೋಟದ ಬಗ್ಗೆ ಸಾಕಷ್ಟು ದೊಡ್ಡ ತನಿಖೆ ಏನು, ಮೈಸೂರು ಅರಮನೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಭದ್ರತೆ ಇರುವಂತಹ ಜಾಗ ಆಗಿರುತ್ತೆ. ಸುತ್ತಲೂ ಕೂಡ 4 ಗೇಟ್ಗಳಲ್ಲೂ ಕೂಡ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿರ್ತಾರೆ, ನೂರಾರು ಸಿಸಿಟಿವಿಗಳಿರ್ತವೆ. ಆದರೂ ಕೂಡ ಇಂತಹ ಪ್ರದೇಶದಲ್ಲಿ ಕೂಡ ಈ ಒಂದು ರೀತಿಯಾದಂತಹ ಸ್ಫೋಟ ಆಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನ ಉಂಟಾಕೊಟ್ಟ ಕಾರಣಕ್ಕಾಗಿ ಪೊಲೀಸರು ಕೂಡ ಎಲ್ಲಾ ಆಯಾಮಗಳು ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ ವಿನೋದ್, ಈಗ ಎನ್ಐಎ ತನಿಖಾ ತಂಡ ಎಷ್ಟೊತ್ತಿಗೆ ಬರಬಹುದು? ಎನ್ಐಎ ತನಿಖಾ ತಂಡ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕುತ್ತೆ, ಪರಿಶೀಲನೆ ಹೇಗೆ ನಡೆಸುತ್ತೆ? ನಾಗೇಂದ್ರ ಬಹಳ ಪ್ರಮುಖವಾಗಿ ಸುಮಾರು 1-1.5 ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ಎನ್ಐಎ ತಂಡ ಆಗಮಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನಿನ್ನೆ ಸ್ಫೋಟವಾದಂತಹ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೆಲ ಸ್ಯಾಂಪಲ್ಸ್ಗಳೇನಿದೆ, ಸಿಲಿಂಡರ್ಸ್ ಮಾದರಿ ಇರಬಹುದು, ಜೊತೆಗೆ ಸೈಕಲ್ ಸಂದರ್ಭದಲ್ಲಿ ಒಂದಷ್ಟು ಚೀಲಗಳು ದೊರಕಿತ್ತು. ಆ ಚೀಲದ ಮಾದರಿಗಳು ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊದಲಿಗೆ ಅವರು ಪೊಲೀಸರ ಬಳಿ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಸ್ಪಾಟ್ ಅನ್ನ ವಿಸಿಟ್ ಮಾಡ್ತಾರ, ಇಲ್ಲ ಅಂತೇಳಿ ಮೊದಲಿಗೆ ಜಯಮಾರ್ತಾಂಡ ದ್ವಾರಕ್ಕೆ ಬಂದು ಅಲ್ಲಿರುವಂತಹ ಕೆಲವೊಂದಷ್ಟು ಏನು ಈಗಾಗಲೇ ಏನು ಸಾಕ್ಷಿ ನಾಶ ಆಗಬಾರದು ಅಂತೇಳಿ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಸಾಕಷ್ಟು ಸಾಕ್ಷಿಗಳ ಸಂರಕ್ಷಿಸಿದ್ದಾರೆ. ಸೊ ಹೀಗಾಗಿ ಮೊದಲಿಗೆ ಅಲ್ಲಿಗೆ ವಿಸಿಟ್ ಮಾಡ್ತಾರ ಅದು ಗೊತ್ತಿಲ್ಲ. ಮೈಸೂರಿಗೆ ಬಂದ ತಕ್ಷಣದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ತದನಂತರದಲ್ಲಿ ನೇರವಾಗಿ ಅವರು ಸಲೀಮನ ಅವರ ಅಂದ್ರೆ ಪೂರ್ವಾಪರದ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರೋ ಕಾರಣಕ್ಕಾಗಿ ಎನ್ಐಎ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಕರಣದ ತಿರುವು ಬೇರೆ ರೀತಿಯಾಗಿ ಪಡೆದುಕೊಳ್ತಾ ಇದೆ. ಸೊ ಹೀಗಾಗಿ ಸಲೀಂ ಉದ್ದೇಶಪೂರ್ವಕವಾಗಿ ಈ ಒಂದು ಘಟನೆ ಮಾಡಿದ್ದ ಅಥವಾ ಬೈ ಆಕ್ಸಿಡೆಂಟ್ ಆಗಿ ಈ ರೀತಿಯಾದಂತಹ ಘಟನೆ ಆಗಿದ್ಯಾ, ಇದರ ಬಗ್ಗೆ ಪೊಲೀಸರು ಮತ್ತೆ ಎನ್ಐಎ ತಂಡ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಸಹಜವಾಗಿ ಜಯಮಾರ್ತಾಂಡ ದ್ವಾರ ಏನಿದೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಸೊ ಇದೆಲ್ಲ ತಿಳಿದು ಆ ಒಂದು ಜಾಗದಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದ್ರ ಅನ್ನುವಂಥದ್ದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಎನ್ಐಎ ಅವರು ಯಾವೆಲ್ಲ ಆಯಾಮಗಳಲ್ಲಿ, ಜೊತೆಗೆ ಯಾವೆಲ್ಲ ಸಾಕ್ಷಿಗಳನ್ನ ಕೂಡ ಅವರು, ಯಾಕಂದ್ರೆ ಅವ್ರು ಮೊದಲಿಗೆ ಬರುವಂತಹ ಸಂದರ್ಭದಲ್ಲಿಯೇ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡೇ ಬರ್ತಾರೆ. ಸೊ ಹೀಗಾಗಿ ಅವರ ಬಳಿ ಇರುವಂತಹ ಮಾಹಿತಿಗಳು, ಜೊತೆಗೆ ಮೈಸೂರು ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಮಾಹಿತಿಗಳು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ನಿಜವಾದಂತಹ ಕಾರಣ ಗೊತ್ತಾಗಬೇಕಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್.
ನಾಗೇಂದ್ರ ಬಾಬು, ಇದೇ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸಲೀಂ ಅವರ ಹಿನ್ನೆಲೆಯೆಲ್ಲ ಕೆದಕುವಂತಹ ಸಂದರ್ಭದಲ್ಲೂ ಕೂಡ ಏನೋ ಅವರ ಇಡೀ ಜೊತೆಲಿದ್ದಂತಹ ಸ್ನೇಹಿತರಿರ್ಬೋದು, ಸಹೋದರರಿರ್ಬೋದು, ಅವರೆಲ್ಲರೂ ಕೂಡ ಏನೋ ಎಲ್ಲೆಲ್ಲಿ ಈ ರೀತಿಯಾದಂತಹ ಜಲ ನೀಡುವ ಪ್ರದೇಶಗಳಿದೆ, ಜೊತೆಗೆ ಹೈದರಾಬಾದ್ ಇರ್ಬೋದು, ಇನ್ನಿತರ ಪ್ರದೇಶಗಳಿಗೆ ಹೋಗಿ ಬಲೂನ್ ಅನ್ನ ಮಾರಾಟ ಮಾಡುವಂತಹ ವೃತ್ತಿಯನ್ನು ಅವರು ಮಾಡ್ತಾ ಇದ್ರು ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ನೆನ್ನೆ ಅಂದ್ರೆ ಮೊದಲ ಬಾರಿಗೆ ಆ ಒಂದು ಸ್ಥಳಕ್ಕೆ ಬಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುವ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇದ್ದು. ಆತ ಮೊದಲ ಬಾರಿಗೆ ಅಲ್ಲಿ ಬಂದಿದ್ದು ಓಕೆ, ಆದ್ರೆ ಕಳೆದ ಹಲವು ದಿನಗಳಿದ್ದರೂ ಕೂಡ ಆತ ಏನೋ ಬಲೂನನ್ನ ಮಾರಾಟ ಮಾಡ್ತಾ ಇರುವಂತದ್ದು ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ನಿನ್ನೆ ಸ್ಫೋಟ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಸೊ ಈಗಾಗಲೇ ನೋಡ್ತಾ ಇರಬಹುದು, ಈಗಾಗಲೇ ಆ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದಿದ್ದಾರೆ. ಆದ್ರೆ ಶರೀಫ್ ಈ ಒಂದು ಲಾಡ್ ಏನಿದೆ, ಈ ಒಂದು ಲಾಡ್ ನಲ್ಲಿ ಪೊಲೀಸರು ಯಾರೇ ಒಳಭಾಗಕ್ಕೆ ಯಾರು ಹೋಗಬಾರದು ಅಂತ ಹೇಳಿ ಆರಂಭದಲ್ಲೇ ಅದನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಸಿಸಿಟಿವಿ ಫುಟೇಜ್ ಇರ್ಬೋದು ಎಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಕಳೆದ ಹಲವು ವರ್ಷಗಳಿಂದಲೂ ಆ ಸಲೀಂ ಅವರ ಕುಟುಂಬ ಏನು ಬಲೂನ್ ವ್ಯಾಪಾರ ಮಾಡ್ತಿದ್ರೆ, ನಿನ್ನೆಯ ಮೊದಲ ಬಾರಿಗೆ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂತದ್ದು. ಅದು ಕೂಡ ಸಾವಿರಾರು ಜನರು ಸೇರುವಂತಹ ಜಯಮಾರ್ತಾಂಡ ದ್ವಾರ ಏನಿದೆ, ಆ ಒಂದು ದ್ವಾರದಲ್ಲೇ ಸ್ಫೋಟ ಆಗಬೇಕು ಅಂತಂದ್ರೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಜೊತೆಗೆ ಈಗಾಗಲೇ ಎಲ್ಲೇ ಕೂಡ ಈಗ ಮೈಸೂರಿಗೆ ಬರ್ತಾ ಇರೋ ಕಾರಣಕ್ಕಾಗಿ ಆ ಸ್ಯಾಂಪಲ್ಸ್ಗಳಿರ್ಬೋದು, ಜೊತೆಗೆ ಕೇವಲ ಹೀಲಿಯಂ ಸ್ಫೋಟ ಆಗಿದೆಯಾ, ಅದ್ರ ಜೊತೆಗೆ ಇಲ್ಲೇನ ಬಳಸಿದ್ದಾರಾ, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಒಂದಷ್ಟು ತನಿಖೆ ಕೂಡ ನಡೀಬೇಕಾಗಿದೆ. ಜೊತೆಗೆ ಒಂದು ಅನುಮಾನ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತಂದ್ರೆ, ಎಲ್ಲೇನೆ ಮೊದಲ ಬಾರಿಗೆ ಆ ಹೀಲಿಯಂ ಸಿಲಿಂಡರ್ ಸ್ಫೋಟ ಹಾಕಬೇಕು ಅಂತಂದ್ರೆ ಏನು ಕಾರಣ ಅನ್ನುವಂಥದ್ದು ಎಲ್ಲರ ಕಡೆಗೂ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಮೂಲತಃ ಅವರು ಬಲೂನು ವ್ಯಾಪಾರವನ್ನು ಮಾಡುವಂತಹ ಕುಟುಂಬ ಆಗಿರೋ ಕಾರಣಕ್ಕಾಗಿ ಏಕಾಏಕಿ ಬ್ಲಾಸ್ಟ್ ಆಗೋದಕ್ಕೆ ಏನು ಕಾರಣ, ಜೊತೆಗೆ ಉತ್ತರ ಪ್ರದೇಶ ಬರುವಂತಹ ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಅವರ ಜೊತೆಗೆ ಬಂದಿದ್ರು, ಅವ್ರು ನಿಜವಾಗ್ಲೂ ಕೂಡ ಅವರ ಸಹೋದರರ ಅಥವಾ ಅವರ ಫ್ಯಾಮಿಲಿಯವರ ಅಥವಾ ಅವರ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ರ, ಇದರ ಬಗ್ಗೆ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡಿ ಒಂದಷ್ಟು ರಿಸಲ್ಟ್ ಅನ್ನ ಕಂಡುಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಸ್ಫೋಟದ ಬಗ್ಗೆ ಸಾಕಷ್ಟು ದೊಡ್ಡ ತನಿಖೆ ಏನು, ಮೈಸೂರು ಅರಮನೆ ಅಂತಂದ್ರೆ ಎಲ್ಲ ಒಂದು ಕಡೆ ಸಾಕಷ್ಟು ಭದ್ರತೆ ಇರುವಂತಹ ಜಾಗ ಆಗಿರುತ್ತೆ. ಸುತ್ತಲೂ ಕೂಡ 4 ಗೇಟ್ಗಳಲ್ಲೂ ಕೂಡ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿರ್ತಾರೆ, ನೂರಾರು ಸಿಸಿಟಿವಿಗಳಿರ್ತವೆ. ಆದರೂ ಕೂಡ ಇಂತಹ ಪ್ರದೇಶದಲ್ಲೇ ಕೂಡ ಈ ಒಂದು ರೀತಿಯಾದಂತಹ ಸ್ಫೋಟ ಆಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನ ಉಂಟಾಕೊಟ್ಟ ಕಾರಣಕ್ಕಾಗಿ ಪೊಲೀಸರು ಕೂಡ ಎಲ್ಲಾ ಆಯಾಮಗಳು ಕೂಡ ಈಗ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ ವಿನೋದ್, ಈಗ ಎನ್ಐಎ ತನಿಖಾ ತಂಡ ಎಷ್ಟೊತ್ತಿಗೆ ಬರಬಹುದು? ಎನ್ಐಎ ತನಿಖಾ ತಂಡ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕುತ್ತೆ, ಪರಿಶೀಲನೆ ಹೇಗೆ ನಡೆಸುತ್ತೆ? ನಾಗೇಂದ್ರ, ಬಹಳ ಪ್ರಮುಖವಾಗಿ ಸುಮಾರು 1-1.5 ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ಎನ್ಐಎ ತಂಡ ಆಗಮಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನಿನ್ನೆ ಸ್ಫೋಟವಾದಂತಹ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೆಲ ಸ್ಯಾಂಪಲ್ಸ್ಗಳೇನಿದೆ, ಸಿಲಿಂಡರ್ಸ್ ಮಾದರಿ ಇರಬಹುದು, ಜೊತೆಗೆ ಸೈಕಲ್ ಸಂದರ್ಭದಲ್ಲಿ ಒಂದಷ್ಟು ಚೀಲಗಳು ದೊರಕಿತ್ತು. ಆ ಚೀಲದ ಮಾದರಿಗಳು ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊದಲಿಗೆ ಅವರು ಪೊಲೀಸರ ಬಳಿ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಸ್ಪಾಟ್ ಅನ್ನ ವಿಸಿಟ್ ಮಾಡ್ತಾರ, ಇಲ್ಲ ಅಂತಲ್ಲಿ ಮೊದಲಿಗೆ ಜಯಮಾರ್ತಾಂಡ ದ್ವಾರಕ್ಕೆ ಬಂದು ಅಲ್ಲಿರುವಂತಹ ಕೆಲವೊಂದಷ್ಟು ಏನು ಈಗಾಗಲೇ ಏನು ಸಾಕ್ಷಿ ನಾಶ ಆಗಬಾರದು ಅಂತ ಹೇಳಿ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಸಾಕಷ್ಟು ಸಾಕ್ಷಿಗಳ ಸಂರಕ್ಷಿಸಿಟ್ಟಿದ್ದಾರೆ. ಸೊ ಹೀಗಾಗಿ ಮೊದಲಿಗೆ ಅಲ್ಲಿಗೆ ವಿಸಿಟ್ ಮಾಡ್ತಾರ ಅದು ಗೊತ್ತಿಲ್ಲ. ಮೈಸೂರಿಗೆ ಬಂದ ತಕ್ಷಣದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ತದನಂತರದಲ್ಲಿ ನೇರವಾಗಿ ಅವರು ಸಲೀಮನ ಅವರ ಅಂದ್ರೆ ಪೂರ್ವಾಪರಾಧದ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರೋ ಕಾರಣಕ್ಕಾಗಿ ಎನ್ಐಎ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಕರಣದ ತಿರುವು ಬೇರೆ ರೀತಿಯಾಗಿ ಪಡೆದುಕೊಳ್ತಾ ಇದೆ. ಸೊ ಹೀಗಾಗಿ ಸಲೀಂ ಉದ್ದೇಶಪೂರ್ವಕವಾಗಿ ಈ ಒಂದು ಘಟನೆ ಮಾಡಿದ್ದ ಅಥವಾ ಬೈ ಆಕ್ಸಿಡೆಂಟ್ ಆಗಿ ಈ ರೀತಿಯಾದಂತಹ ಘಟನೆ ಆಗಿದ್ಯಾ, ಇದರ ಬಗ್ಗೆ ಪೊಲೀಸರು ಮತ್ತೆ ಎನ್ಐಎ ತಂಡ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಸಹಜವಾಗಿ ಜಯಮಾರ್ತಾಂಡ ದ್ವಾರ ಏನಿದೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಸೊ ಇದನ್ನ ತಿಳಿದು ಆ ಒಂದು ಜಾಗದಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದ್ರ ಅನ್ನುವಂಥದ್ದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಎನ್ಐಎ ಅವರು ಯಾವೆಲ್ಲ ಆಯಾಮಗಳಲ್ಲಿ, ಜೊತೆಗೆ ಯಾವೆಲ್ಲ ಸಾಕ್ಷಿಗಳನ್ನ ಕೂಡ ಅವರು, ಯಾಕಂದ್ರೆ ಅವ್ರು ಮೊದಲಿಗೆ ಬರುವಂತಹ ಸಂದರ್ಭದಲ್ಲಿಯೇ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡೇ ಬರ್ತಾರೆ. ಸೊ ಹೀಗಾಗಿ ಅವರ ಬಳಿ ಇರುವಂತಹ ಮಾಹಿತಿಗಳು, ಜೊತೆಗೆ ಮೈಸೂರು ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಮಾಹಿತಿಗಳು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ನಿಜವಾದಂತಹ ಕಾರಣ ಗೊತ್ತಾಗಬೇಕಾಗಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ